ಇವತ್ತಿನ ಪುಸ್ತಕ ಉದ್ಘಾಟನೆಗೆ ಪ್ರದರ್ಶನದ ಉದ್ಘಾಟನೆಗೆ ಬಂದಿರುವುದು ಮುಂಬೈ ಕನ್ನಡಿಗರ ಭಾಗ್ಯ. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಲವರ್ಧನೆಗೆ ಮುಂಬೈಯಲ್ಲಿ ನೆಲೆಸಿ ಅವರು ಕೊಟ್ಟಿರುವಂತಹ ಒಂದು ಕೊಡುಗೆ ಏನಿದೆಯಲ್ಲ ಅದು ಅಪೂರ್ವವಾದದ್ದು ಅಂತ ನಾನು ಅನ್ಕೊಂಡಿದ್ದೆ. ಅವರನ್ನು ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾರೆ. ನಂತರ ವೆಂಕಟರಾಜ್ ಅವರಿಗೆ ವೇದಿಕೆ. ನಮಸ್ಕಾರ. ಇವತ್ತು ವಿಶ್ವ ಪುಸ್ತಕ ದಿನ. ಸರಳವಾದ ಆದರೆ ನಂಬಲಾಗದಷ್ಟು ಶಕ್ತಿಯುತವಾದ ಪುಸ್ತಕಗಳನ್ನು ಆಚರಿಸಲು ನಾವು ಒಟ್ಟಿಗೆ ಸೇರಿದ್ದೇವೆ. ಪುಸ್ತಕ ಅಂದರೆ ಹೊಸ ಜಗತ್ತು, ಹೊಸ ಆಲೋಚನೆ ಮತ್ತು ಹೊಸ ದೃಷ್ಟಿಕೋನಗಳಿಗೆ ಬಾಗಿಲು. ಸಣ್ಣದಿಂದ ಅಂದರೆ ಬುದ್ಧಿ ತಿಳಿದಾಗಲಿಂದ ನನಗೆ ಪುಸ್ತಕ ಅಂದರೆ ಜೀವ. ಇವತ್ತಿಗೂ ಕೈಯಲ್ಲೊಂದು ಪುಸ್ತಕ ಬೇಕು, ಇವತ್ತಾಗಿ ಪುಸ್ತಕದೊಂದಿಗೆ ಕುಳಿತುಕೊಳ್ಳುವ ಶಾಂತ ಸಂತೋಷಕ್ಕೆ ಸಮನಾದ ಬೇರೆ ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮಿತ್ರ ಎಲ್ಲಿದ್ದಾಳೆ ಅಂದರೆ ಎಲ್ಲೋ ಮುಂದೆ ಪುಸ್ತಕ ಹಿಡಿದು ಕುತ್ಕೊಂಡಿರ್ಬೇಕು ಅಂತ ಹೇಳ್ತಿದ್ರು. ಅಮ್ಮ ಅಂತೂ ಒಂದೊಂದು ಸಲ ಅವಳು ಯಾವ ಲೋಕದಲ್ಲಿದ್ದಾಳೋ ಅಂತಿದ್ರು. ಅಮ್ಮ ಹೇಳಿದ್ದು ಸುಳ್ಳಲ್ಲ. ಪುಸ್ತಕಗಳ ಮೂಲಕ ನಾವು ಕಾಲ ಮತ್ತು ದೇಶಗಳನ್ನು ದಾಟಿ ಪ್ರಯಾಣಿಸಬಹುದು. ಗತಕಾಲದ ಬೀದಿಗಳಲ್ಲಿ ನಡೆಯಬಹುದು, ಭವಿಷ್ಯವನ್ನು ಕಲ್ಪಿಸಿಕೊಳ್ಳಬಹುದು ಮತ್ತು ನಮಗಿಂತ ಸಂಪೂರ್ಣವಾಗಿ ಭಿನ್ನವಾದ ಜನರ ಜೀವನದಲ್ಲಿ ಹೆಜ್ಜೆ ಹಾಕಬಹುದು. ಪುಸ್ತಕದ ಸಾರ ಇದು ನನಗೆ ತುಂಬ ಇಷ್ಟದ ಮಂತ್ರ. ಎಂಥ ಒಂದು ಉದಾತ್ತ ಚಿಂತನೆ ಅಲ್ವಾ. ಪುಸ್ತಕ ಪ್ರೇಮಿಯಾದ ನನಗೆ ಇವತ್ತು ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟ ನಿಮಗೆಲ್ಲರಿಗೂ, ವಿಭಾಗದ ಮುಖ್ಯಸ್ಥರಾದ ಗಣೇಶ್ ಉಪಾಧ್ಯಾಯರಿಗೂ ಆತ್ಮೀಯವಾದ ವಂದನೆಗಳು. ಹೀಗೆ ಪುಸ್ತಕಗಳ ರಾಶಿಯ ಮಧ್ಯೆ ಪುಸ್ತಕಗಳ ಪುಟ ತಿರುಗುತ್ತಾ ಸಮಯ ಕಳೆಯುವ ಅನುಭವ ಬಹು ಆಪ್ಯಾಯಮಾನವಾದ್ದು. ವಿಶಾಲವಾದ ಪುಸ್ತಕದಂಗಡಿ ಅಥವಾ ಗ್ರಂಥಾಲಯವನ್ನು ಹುಟ್ಟು ಪುಸ್ತಕದ ಬೀರುಗಳ ನಡುವೆ ಸಾಗುತ್ತಾ ಭಾವನೆಗಳನ್ನು ಬರೆಯಬಿಟ್ಟರೆ ಹೊಸ ಹಳೆಯ ಪುಸ್ತಕಗಳ ಅದಮ್ಯ ಪರಿಮಳದ ಸೆಳೆತದೊಂದಿಗೆ ಮನುಕುಲದ ಸತ್ವಸಾಗರದಲ್ಲಿ ತೇಲಿ ಹೋಗುವ ಅನುಭವ. ನನ್ನನ್ನು ಸಾಹಿತಿ, ಕಥೆಗಾರ್ತಿ ಅಂತ ಗುರುತಿಸ್ತಾರೆ, ಆದರೆ ಮೂಲತಃ ನಾನು ಓದುಗಳು. ಎಷ್ಟೋ ಸಲ ಕಡೆ ನಾನು ಈ ಮಾತು ಹೇಳಿದ್ದೇನೆ. ಪುಣ್ಯಕ್ಕೆ ಮನೆಯಲ್ಲೇ ದೊಡ್ಡ ಪುಸ್ತಕದ ಸಂಗ್ರಹ ಇತ್ತು. ನಾನು ಕಲಿತ ಶಾಲೆ, ಕಾಲೇಜುಗಳಲ್ಲೂ ಒಳ್ಳೆಯ ಗ್ರಂಥಾಲಯಗಳಿತ್ತು. ಇನ್ನು ಊರಿನ ಸ್ಥಳೀಯ ಲೈಬ್ರರಿ ಅಂತೂ ಅದೊಂದು ಸ್ವರ್ಗವೇ ಆಗಿತ್ತು. ನಾವು ಎಲ್ಲೆಲ್ಲಿ ಅಂತ ಕರೀತಾರೆ, ಎಲ್ಲೆಲ್ಲಿ ಲೈಬ್ರರಿಗೆ ಅಂದರೆ ಲೋಕಲ್ ಲೈಬ್ರರಿ. ಮುಂದೆ ಮದುವೆಯಾಗಿ ಇಲ್ಲಿ ಬಂದರೆ ವೆಂಕಟರಾಜರಿಗೂ ಓದುವ ಗಿರ. ಮುಂಬೈಯಲ್ಲಂತೂ ಪುಸ್ತಕಾಲಯಗಳಿಗೆ ಏನೂ ಕೊರತೆ ಇಲ್ಲ. ಮುಂಬೈಯಲ್ಲಿ ಮಾತ್ರವಲ್ಲ, ಪರವೂರಿಗೆ ಹೋದಾಗ ಸಹ ಹೇಗಾದರೂ ಸಮಯ ಮಾಡಿಕೊಂಡು ಪುಸ್ತಕದಂಗಡಿಗೆ ಹೋಗುವ ಹಂಬಲ ನೋಡಿ. ಇವುಗಳಲ್ಲಿ ಎರಡು ನೆನಪುಗಳು ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯಿತು. ಒಂದು ಜಗತ್ತಿನ ಅತ್ಯಂತ ಪ್ರಾಚೀನ ಪುಸ್ತಕಾಲಯ, ಪೋರ್ಚುಗೀಸರ ರಾಜಧಾನಿ ಲಿಸ್ಬನ್ನಲ್ಲಿ ಲಿಬೇರಿಯಾ ಬರ್ಚೆಂಡ್ ಅಂತ ಅದರ ಹೆಸರು. 1732ರಲ್ಲಿ ಸ್ಥಾಪಿಸಲ್ಪಟ್ಟ ಅಂಗಡಿ. ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಯವರೆಗೂ ಅದರ ಹರವು. ಒಂದು ರಸ್ತೆಯಿಂದ ಒಳಗೆ ಹೋಗಿದ್ರೆ ಇನ್ನೊಂದು ರಸ್ತೆಯಿಂದ ನಾವು ಹೊರಗೆ ಬರ್ಬೋದು. ಅಷ್ಟು ಹಬ್ಬಿದ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಪುಸ್ತಕಾಲಯಗಳು ಮುಚ್ಚುತ್ತಿರುವ ಸಂದರ್ಭದಲ್ಲಿ 3 ಶತಮಾನಗಳ ಉದ್ದಕ್ಕೂ ನಗರದ ಸಾಂಸ್ಕೃತಿಕ ಚರಿತ್ರೆಯ ಭಾಗವಾಗಿ ಬೆಳೆದು ಬಂದ ಪುಸ್ತಕದ ಅಂಗಡಿಯನ್ನು ನೋಡುವುದೇ ಮನಸ್ಸಿಗೊಂದು ತಂಪು ಕೊಡುವ ವಿಷಯ. ಮತ್ತೊಂದು ಖುಷಿಯಾದದ್ದಂದರೆ ಕಲ್ಕತ್ತಾದ ಕಾಲೇಜ್ ರಸ್ತೆ. ನಿಮ್ಮಲ್ಲಿ ಕೆಲವರಾದರೂ ನೋಡಿರ್ಬೋದು, ಇಲ್ಲದ್ರೆ ನೋಡಲೇಬೇಕಿದೆ. ಇವತ್ತಿನ ತಿಂಗಳಿನ ಮಯೂರದಲ್ಲಿ ಒಂದು ಲೇಖನ ಇದೆ, ಅಗತ್ಯ ಇದರ ಬಗ್ಗೆ ಈ ತಿಂಗಳ ಮಯೂರದಲ್ಲಿ ನಮ್ಮದೊಂದು ಲೇಖನ ಉಂಟು. ಸಾಧ್ಯವಾದರೂ 1.5 ಕಿಲೋಮೀಟರ್ ಉದ್ದದ ರಸ್ತೆ, ಎರಡೂ ಬದಿ ಪುಸ್ತಕದ ಅಂಗಡಿ ಮತ್ತು ರಾಶಿ ಪುಸ್ತಕಗಳು. ಅಂದರೆ ಹುಚ್ಚಿಡೋಳೆ ಆಗ್ತದೆ ನಮಗೆ ಆ ಪುಸ್ತಕದ ರಾಶಿ ನೋಡುವಾಗ. ಸುಮಾರು ಇವತ್ತು ನಾವು ಗುಟೆನ್ಬರ್ಗ್ನನ್ನು ನೆನಪು ಮಾಡಲೇಬೇಕು. ಅಂದರೆ ಮುದ್ರಣ ಕಲೆಯನ್ನು ಸ್ಥಾಪಿಸಿದವನು ಅವನು. ಇವತ್ತಿಗೆ 600 ವರ್ಷದ ಕೆಳಗೆ, ಸುಮಾರು 600 ವರ್ಷ, 875 ವರ್ಷಗಳ ಕೆಳಗೆ ಜರ್ಮನಿಯಲ್ಲಿ ಮುದ್ರಣ ಕಲೆಯನ್ನು ಸ್ಥಾಪಿಸಿದವನು. ಇದೊಂದು ದೊಡ್ಡ ಕ್ರಾಂತಿ ಆಯಿತು. ಯಾಕೆಂದರೆ ಕೆಲವೇ ಜನರಿಗೆ ಮಾತ್ರ ಸೀಮಿತವಾಗಿದ್ದ ಜ್ಞಾನ ಜನಸಾಮಾನ್ಯರಿಗೂ ಸಿಗುವಂತೆ ಮಾಡಿದ ಮಹಾಕ್ರಾಂತಿ ಇದು. ಹಾಗಾಗಿ ಅವನನ್ನು ಪಿತಾಮಹ ಅಂತ ಇರ್ತಾರೆ, ಮುದ್ರಣ ಕಲೆಯ ಪಿತಾಮಹ ಅಂತ. ಅವನನ್ನು ನಾವು ಇವತ್ತು ನೆನಪಿಸಿಕೊಳ್ಳಲೇಬೇಕು. ಇವತ್ತಿಲ್ಲಿ ಕನ್ನಡ ವಿಭಾಗದಲ್ಲಿ ಒಪ್ಪವಾಗಿದ್ದ ರಾಶಿಯನ್ನು ನೋಡುವಾಗ ನನಗೆ ಸಂತೋಷವಾಗ್ತಾ ಉಂಟು. ಜೋಡಿಸಿಡುವಲ್ಲಿ ವಿದ್ಯಾರ್ಥಿಗಳೆಲ್ಲ ತುಂಬ ಶ್ರಮ ವಹಿಸಿರಬೇಕು. ನಿಮಗೆಲ್ಲ ಪ್ರೀತಿ ತುಂಬಿದ ಅಭಿನಂದನೆಗಳು. ವಿಶ್ವ ಪುಸ್ತಕ ದಿನವು ಪುಸ್ತಕಗಳು ಎಲ್ಲರಿಗೂ ಸೇರಿವೆ ಎಂಬುದನ್ನು ನೆನಪಿಸುತ್ತದೆ ಮತ್ತು ಜಗತ್ತಿನ ಈ ಸಂಭ್ರಮವು ನಮಗೊಂದು ಭರವಸೆಯನ್ನು ಕೊಡುತ್ತದೆ. ಹೆಚ್ಚು ಓದಲಿಕ್ಕೆ, ಹೆಚ್ಚು ಅನ್ವೇಷಿಸಲಿಕ್ಕೆ ಮತ್ತು ಕಲಿಕೆಯನ್ನು ಸದಾ ಮುಂದುವರಿಸಲಿಕ್ಕೆ ಪ್ರೇರೇಪಣೆಯನ್ನು ಕೊಡುವ ದಿನ. ಯಾಕೆಂದರೆ ನಮ್ಮ ಕೈಯಲ್ಲಿರುವ ಪುಸ್ತಕ ಕೇವಲ ಒಂದು ಕಥೆಯಲ್ಲ ಅಥವಾ ಒಂದು ವಿವರಣೆ ಅಲ್ಲ, ಅದೊಂದು ಅವಕಾಶ. ಇದಕ್ಕೆ ವಿದ್ಯಾರ್ಥಿಗಳಾದ ಕನ್ನಡ ವಿಭಾಗದ ನಿಮ್ಮ ವಿದ್ಯಾರ್ಥಿಗಳಾದ ನಿಮಗಿಂತ ಉತ್ತಮ ಉದಾಹರಣೆ ಬೇಡ ಅಂತ ನನಗೆ ಕಾಣಿಸಿದೆ.
ಯಾಕೆಂದರೆ ಪ್ರಾಯ, ದೂರ, ಕೆಲಸದ ಒತ್ತಡಗಳನ್ನು ಲಕ್ಷಿಸದೆ ಕಲಿಕೆಯನ್ನು ಮುಂದುವರಿಸುತ್ತಿರುವ ನಿಮಗೆಲ್ಲರಿಗೂ ಹಾಗೂ ನಿಮ್ಮನ್ನು ಪ್ರೋತ್ಸಾಹಿಸಿ ತಿದ್ದಿ ಹರಿಸುತ್ತಿರುವ ನಿಮ್ಮ ಗುರುಗಳಿಗೂ ನನ್ನ ಮನಪೂರ್ವಕ ವಂದನೆಗಳು. 13ನೇ ಶತಮಾನದಲ್ಲಿ ಕೇಶಿರಾಜ ಅವರು ಮಾತು ಹೇಳ್ತಾರೆ, ಏನೇನೋ ಓದಿನ ಪರಿ ಲೇಸು ಲೇಸು, ಏನಾದರೂ ಓದ್ತಾ ಇರಬೇಕು ಅಂತಹ ಒಂದು ಓದಿನ ಪರಂಪರೆಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಂತಹ ಮಿತ್ರ ವೆಂಕಟರಾಜ್ ಅವರು ಒಂದು ವಿಶ್ವ ಪುಸ್ತಕ ದಿನದ ಹಿನ್ನೆಲೆಯಲ್ಲಿ ಪುಸ್ತಕ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ಆಶೀರ್ವಾದದ ರೂಪದ ಹರಸಿಯ ಮಾತುಗಳನ್ನು ಹೇಳಿರುವುದು ನಿಜವಾಗಿ ನಮಗೆ ಸಂತೋಷವನ್ನು ಕೊಟ್ಟಿದೆ. ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಅನಂತ ವಂದನೆಗಳನ್ನು ಅರ್ಪಿಸ್ತೇವೆ. ನಮ್ಮವರೇ ಆಗಿರುವಂಥ ಹಿರಿಯಣ್ಣ ಸುಧೀರ್ ಆದಲ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ತಾವೇರೆಲ್ಲ ದೂರದ ಪಾರ್ವತಿಯವರು ಬೆಂಗಳೂರಿನಿಂದ ಈ ಕಾರ್ಯಕ್ರಮದಲ್ಲಿ ಬಂದಿರೋದು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಖುಷಿ ಕೊಟ್ಟಿದ್ದಾರೆ. ಪೂರ್ಣಿಮಾ ಶೆಟ್ಟಿ ಅವರಿಗೆ ಎಲ್ಲ ಮಿತ್ರರಿಗೆ, ಕರುಣಾಕರ್ ಕಾಪು ಇದ್ದಾರೆ ನಮ್ಮ ಭಾಗದ ಎಲ್ಲ ಮಿತ್ರರಿಗೆ ವಿಶೇಷವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಧನ್ಯವಾದ. ಬನ್ನಿ 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 ಒಟ್ಟಿಗೆ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತ. ಇಲ್ಲ ನಮಗೆ ಅರ್ಥ